ತಮಿಳಗ ವೆಟ್ರಿ ಕಳಗಂ. ಸೊ ಇದನ್ನ ಯಾಕೆ ಮಾಡ್ತಾ ಇದೀನಿ ಅಂದ್ರೆ ಅವ್ರು ಗೆಲ್ತಾರೋ ಸೋಲ್ತಾರೋ ಅದೆಲ್ಲ ಗೊತ್ತಿಲ್ಲ, ಕೊನೆ ತನಕ ಫೈಟ್ ಮಾಡ್ತಾರಲ್ವಾ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇವತ್ತು ರಿಸಲ್ಟ್ ತಮಿಳ್ನಾಡಲ್ಲಿ ಅಂಡ್ ಯೂತ್ ಪವರ್ ಏನು ಅನ್ನೋದನ್ನ ತಮಿಳ್ನಾಡು ಅವರು ತೋರಿಸ್ತಿದ್ದಾರೆ. ತಮಿಳ್ನಾಡಲ್ಲಿ ನಡೀತಿರೋ ಒಂದು ಪಾಲಿಟಿಕ್ಸ್ ಆಗಿರ್ಲಿ ಅಂಡ್ ವಿಜಯ್ ಅವರು ಇಷ್ಟು ದಿನ ಮಾಡಿರೋ ಒಂದು ಕ್ಯಾಂಪೈನ್ಸ್ ಆಗಿರ್ಲಿ ಇದೆಲ್ಲ ನಡೆದು ಇವಾಗ TVK ತಲಪತಿ ವಿಜಯ್ ಅವ್ರದ್ದು ಇವಾಗ ಲೀಡಿಂಗ್ ಅಲ್ಲಿ ಇದೆ. ಅಂಡ್ ಇದನ್ನ ಯಾಕೆ ಮಾತಾಡ್ತಿದ್ದೀನಿ, ಈ ಪಾಲಿಟಿಕ್ಸ್ ಬಗ್ಗೆ ನನಗೆ ಅಷ್ಟು ಐಡಿಯಾನು ಇರಲಿಲ್ಲ, ಯಾಕಂದ್ರೆ ನಮ್ಮ ಕರ್ನಾಟಕ ಪಾಲಿಟಿಕ್ಸ್ ಯಾವ ತರ ನಡೀತಿದೆ ಅನ್ನೋದು ಗೊತ್ತು. ಸೊ ಆದ್ರೂ ಕೂಡ ಅಲ್ಲಿ ತುಂಬಾ ಚೆನ್ನಾಗಿ ಅಂಡ್ ಪಾಲಿಟಿಕ್ಸ್ ನ ಎಷ್ಟು ಚೆನ್ನಾಗಿ ತೋರಿಸ್ತಿದ್ದಾರೆ ಅಂಡ್ ಪಾಲಿಟಿಕ್ಸ್ ಇಟ್ಕೊಂಡು ಯಾವ ತರ ಮಾಡಬಹುದು ಅಂಡ್ ಪಾಲಿಟಿಕ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಜನರಿಗೆ ಎಲ್ಲರಿಗೂ ಅನ್ನೋದನ್ನ ಇವಾಗ TVK ಮುಂದೆ ಬಂದು ತೋರಿಸಿದ್ದಾರೆ ಅಂಡ್ TVK ಲೀಡಿಂಗ್ ಅಲ್ಲಿ ಇದೆ. ಸೊ ಒಂದು ಸ್ಟ್ಯಾಂಡ್ ಅಲೋನ್ ಆಗಿ ತಲಪತಿ ವಿಜಯ್ ಅವರು ಬಂದು ನಿಂತು ಪಾಲಿಟಿಕ್ಸ್ ಅಲ್ಲೇ ಬ್ಲಡ್ ಅಲ್ಲೇ ಊರಿಯವ್ರ ಜೊತೆ ಕಾಂಪೀಟ್ ಮಾಡಿ ಆ ಪಾಲಿಟಿಕ್ಸ್ ನ ವಿನ್ ಮಾಡ್ತಾರ ಇಲ್ವಾ ಅನ್ನೋದು ಎಲ್ಲಾ ಯಂಗ್ಸ್ಟರ್ಗಾಗಿರ್ಲಿ ಯೂತ್ಸ್ಗಾಗಿರ್ಲಿ ಕರ್ನಾಟಕ ಆಗಿರ್ಲಿ ಕೇರಳ ಆಗಿರ್ಲಿ ಆಂಧ್ರ ಪ್ರದೇಶ ಆಗಿರ್ಲಿ ಎಲ್ಲಾ ಕಡೆನೂ ಪಾಲಿಟಿಕ್ಸ್ ಅನ್ನೋದು ಇಂಪಾರ್ಟೆಂಟ್ ಅನ್ನೋದನ್ನ ತಮಿಳ್ನಾಡಲ್ಲಿ ತಲಪತಿ ವಿಜಯ್ ಅವರು ಪ್ರೂವ್ ಮಾಡಿದ್ದಾರೆ. ಅವ್ರ ಎಲ್ಲಾ ಮೂವೀಸ್ ನಲ್ಲೂ ಈ ಪಾಲಿಟಿಕ್ಸ್ ಬಗ್ಗೆ ತುಂಬಾ ಮಾತಾಡಿದ್ದಾರೆ. ಇವಾಗ ಲೀಡಿಂಗ್ ಅಲ್ಲಿ ಇದೆ, ಇದೊಂಥರ ಮೂವಿ ತರನೇ ಇದೆ. ಈ ತರ ಒಂದು ಲೀಡಿಂಗ್ ಆಗಿರ್ಲಿ ಲೈಕ್ ತುಂಬಾ ಡ್ರಾಸ್ಟಿಕ್ ಆಗಿರೋ ಒಂದು ಲೀಡಿಂಗ್ ಅಲ್ಲಿ ಇದೆ. ಕಂಪ್ಲೀಟ್ ಅಪ್ಡೇಟ್ಸ್ ನ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಏನಕ್ಕೆ ಪಾಲಿಟಿಕ್ಸ್ ಅನ್ನೋದು ಪೊಲಿಟಿಷಿಯನ್ಸ್ ಮಾತ್ರ ಅಲ್ಲ, ಎಲ್ಲಾ ಸ್ಟೇಟ್ ಅಲ್ಲಿರೋ ಜನರಿಗೆ ಎಲ್ಲರೂ ಪಾಲಿಟಿಕ್ಸ್ ಯಾವ ತರ ಮಾಡಬೇಕು, ಯಂಗ್ಸ್ಟರ್ ಹೇಗೆ ಮುಂದೆ ಬರಬೇಕು ಅಂಡ್ ಪಾಲಿಟಿಕ್ಸ್ ಇಂದ ಏನೇನ್ ಚೇಂಜ್ ಆಗುತ್ತೆ ಅನ್ನೋದನ್ನ ಇವಾಗ ಲೈವ್ ಆಗಿ ಕಾಣಿಸ್ತಾ ಇದೆ ಅಂಡ್ ತುಂಬಾ ಖುಷಿ ಆಗ್ತಾ ಇದೆ. TVK ಮುಂದೆ ಇರೋದು ಆಲ್ರೆಡಿ ಇನ್ನೂ ರಿಸಲ್ಟ್ ಸಂಜೆ ಬರ್ಬೋದೇನೋ ಮಧ್ಯಾಹ್ನ ಬರ್ಬೋದೇನೋ, ಬಟ್ ಲೀಡಿಂಗ್ ಅಲ್ಲಿ ಇರೋದನ್ನ ನೋಡೋದು ತುಂಬಾ ಖುಷಿ ಆಗ್ತಿದೆ. ನೋಡೋಣ, ಅಪ್ಡೇಟ್ಸ್ ಕೊಡ್ತೀನಿ.